ಈ ಸುದ್ದಿ ಇವತ್ತು ಬೆಳಗ್ಗೆ ನಮ್ಮಲ್ಲಿ 8 ಗಂಟೆಗೆ ಟೆಲಿಕಾಸ್ಟ್ ಆಯಿತು. ಈಗ ಟೈಮ್ ಎಷ್ಟು? 10 ಗಂಟೆ 6 ನಿಮಿಷ. ಟೆಲಿಕಾಸ್ಟ್ ಆದ ಕೆಲವೇ ಕ್ಷಣಗಳಲ್ಲಿ ಪೊಲೀಸರು ಈ ವಿಚಾರ ಗೊತ್ತಾಗ್ತದಂತೆ ಸ್ಥಳಕ್ಕೆ ದೌಡಿಸ್ತಾರೆ. ಇಡೀ ಮಾಧ್ಯಮ ಕ್ಷೇತ್ರದಲ್ಲಿ ಸಂಚಲನ ಸೃಷ್ಟಿ ಮಾಡಿದಂತ ಸ್ಟೋರಿ ಇದು. ಆ ಮೂಲಕ ಸೂಪರ್ ಫಾಸ್ಟ್ ಇಂಪ್ಯಾಕ್ಟ್ ಆಗುತ್ತೆ. ಇದು ರಿಪಬ್ಲಿಕ್ ಕನ್ನಡದ ಮೆಗಾ ಸೂಪರ್ ಫಾಸ್ಟ್ ಇಂಪ್ಯಾಕ್ಟ್. ಮಾಧ್ಯಮ ಲೋಕದಲ್ಲಿ ಸಂಚಲನವನ್ನ ಸೃಷ್ಟಿ ಮಾಡಿದಂತ ರಿಪಬ್ಲಿಕ್ ಕನ್ನಡದವರು ಅಕ್ರಮ ಬಾಂಗ್ಲಾದೇಶಗಳ ವಿರುದ್ಧ ರಣಬೇಟೆಗಿಳಿದಿದ್ದು ರಿಪಬ್ಲಿಕ್ ಕನ್ನಡ. ಯಾವಾಗ ರಿಪಬ್ಲಿಕ್ ಕನ್ನಡ ವರದಿಯನ್ನು ಬಿತ್ತರಿಸ್ತೋ ಅದರ ಬೆನ್ನಲ್ಲೇ ಪೊಲೀಸರು ಅಲರ್ಟ್ ಆಗ್ತಾರೆ. ಎಲ್ಲರನ್ನೂ ಕೂಡ ವಶಕ್ಕೆ ತಗೊಂಡಿದ್ದಾರೆ. ಎಲ್ಲರನ್ನೂ ಕೂಡ ಬಾಂಗ್ಲಾದೇಶದಿಂದ ಬಂದು ಇಲ್ಲಿ ಅಕ್ರಮವಾಗಿ ನೆಲೆಸಿರ್ತಾರೆ. ಇವರಷ್ಟೇ ಅಲ್ಲ, ನಮಗೂ ಕೂಡ ಕರುಣೆ ಇದೆ, ಅಯ್ಯೋ ಪಾಪ ಅನ್ಸುತ್ತೆ. ಆದ್ರೆ ಬಾಂಗ್ಲಾದೇಶದಲ್ಲಿ ಹಿಂದೂಗಳ ನರಮೇಧ ಆಗ್ತಾ ಇದೆ. ಇವರೆಲ್ಲ ಇಲ್ಲಿಗೆ ಬಂದು ನಾಳೆ ದಿನ ನಮ್ಮ ವಿರುದ್ಧವೇ ತಿರುಗಿ ಬೀಳೋದಕ್ಕೆ ಏನ್ ಗ್ಯಾರಂಟಿ? ಏನ್ ಬೇಕಾದ್ರೂ ಮಾಡಬಹುದು. ಇದು ನಮ್ಮ ಕಾಳಜಿ. ಹಾಗಾಗಿ ಎಲ್ಲರನ್ನೂ ಕೂಡ ಈಗ ವಾಪಸ್ ಕಳಿಸ್ತೇವೆ. ಅವ್ರ ದೇಶಕ್ಕೆ ಅವ್ರು ಹೋಗ್ಲಿ, ಬಾಂಗ್ಲಾದೇಶಕ್ಕೆ ಕಳಿಸುವಂತ ಕೆಲಸವನ್ನ ಮಾಡ್ಲಿ. ನೋಡಿ, ಒಬ್ಬೊಬ್ರು ಹೇಗ್ ಬರ್ತಾರೆ, ಹೆಂಗ್ ಬಂದ್ರು, ಎಲ್ಲೆಲ್ಲಿ ಎಷ್ಟೇ ದುಡ್ಡು ಕೊಟ್ರು, ಇಲ್ಲಿ ಅವ್ರನ್ನ ಕರ್ಕೊಂಡ್ ಬಂದಿದ್ಯಾರು, ಇಲ್ಲಿ ಹೇಗೆಲ್ಲ ಕಾರ್ಡ್ಗಳನ್ನ ಮಾಡಿಸ್ಕೊಳ್ಳಕ್ಕೆ ಅವರು ಮುಂದಾಗ್ತಿದ್ರು. ಏನು ದಾಖಲೆಗಳಿಲ್ಲ ಅವ್ರ ಹತ್ರ. ಒಪ್ಕೊಳ್ತಾರ ಬಾಂಗ್ಲಾದೇಶಗಳು. ಇವತ್ತು ಹೇಳ್ತಾರಲ್ಲ ನಮ್ಮಲ್ಲಿ ಯಾರು ಇಲ್ಲ ಅಂತೇಳಿ ನಾವು ತೋರಿಸಿದೀವಿ. ನೋಡಿ, ನಾವು ತೋರಿಸಿದಕ್ಕೆ ಪೊಲೀಸರು ಅಲರ್ಟ್ ಆಗ್ತಾರೆ, ತಕ್ಷಣ ಹೋಗ್ತಾರೆ ಸ್ಪಾಟ್ಗೆ. ಎಲ್ಲರನ್ನೂ ಕೂಡ ಬಸ್ಸಲ್ಲಿ ಕರ್ಕೊಂಡು ಹೋಗ್ತಾರೆ. ಕಳಿಸ್ಬಿಡಿ ಅವ್ರ ದೇಶಕ್ಕೆ, ಅವ್ರನ್ನ ಕಳಿಸಿ. ನಮ್ಗೆ ಯಾರು ಬೇಡ ಇಲ್ಲಿ. ನಮ್ಮ ದೇಶ ಶಾಂತವಾಗಿದೆ, ಶಾಂತವಾಗೇ ಇರಲಿ. ಇದು ನಮಗ್ ಬೇಕಾಗಿದೆ. ನಮಗೆ ದೇಶವೇ ಮೊದಲು. ಬಾಂಗ್ಲಾದೇಶಗಳಲ್ಲಿ ಬಂದು ವಲಸಿಗರು ಇದ್ದಾರೆ ಅಕ್ರಮವಾಗಿ ಅಂತ ಗೊತ್ತಾಗ್ತಂಗೆ ನಮ್ಮ ಟೀಮ್ ಹೋಗುತ್ತೆ, ಎಲ್ಲವನ್ನು ಕೂಡ ರೆಕಾರ್ಡ್ ಮಾಡ್ಕೊಳ್ಳುತ್ತೆ. ಇವತ್ತು ಬೆಳಗ್ಗೆ ಸುದ್ದಿ ಆನ್ ಏರ್ ಆಗುತ್ತೆ. ಆನ್ ಏರ್ ಆದ ತಕ್ಷಣವೇ ಅಲರ್ಟ್ ಆಗುವಂತ ಪೊಲೀಸರು ಸ್ಪಾಟ್ ಬ್ರೀಚ್ ಆಗಿ ಎಲ್ಲರನ್ನೂ ಕೂಡ ವಶಕ್ಕೆ ತಗೊಂತಾರೆ. ಇದು ರಿಪಬ್ಲಿಕ್ ಕನ್ನಡದ ಸೂಪರ್ ಫಾಸ್ಟ್ ಇಂಪ್ಯಾಕ್ಟ್. ಅಕ್ರಮವಾಗಿ ಬಾಂಗ್ಲಾದೇಶದಿಂದ ವಲಸೆ ಬಂದಂತ ಅಷ್ಟು ವ್ಯಕ್ತಿಗಳನ್ನ ಈ ಸದ್ದ ಮಟ್ಟಿಗೆ ಕಗ್ಲಿಪುರ ಪೊಲೀಸರು ವಶಕ್ಕೆ ಪಡೆದಿರುವಂತದ್ದು. ಇಲ್ಲಿರುವಂತಹ ಅಷ್ಟು ಮಕ್ಕಳು, ಮಹಿಳೆಯರನ್ನ ಈ ಸದ್ಯದ ಮಟ್ಟಿಗೆ ಕಗ್ಲಿಪುರ ಪೊಲೀಸ್ ಠಾಣೆಗೆ ಕರೆದೊಯ್ಯಲಾಗುತ್ತೆ. ಅದಾದ ನಂತರ ಅವರನ್ನ FRRO ಅಂದ್ರೆ ಶಾಂತಿನಗರದಲ್ಲಿರುವ FRRO ಕಚೇರಿಗೆ ಕರೆದುಕೊಂಡು ಹೋಗಿ ಅಲ್ಲಿ ಹಸ್ತಾಂತರ ಮಾಡುವಂತ ಕೆಲಸವನ್ನ ಪೊಲೀಸರು ಮಾಡ್ತಿರುವಂತದ್ದು. ರಿಪಬ್ಲಿಕ್ ಕನ್ನಡ ಕಳೆದ 2-3 ದಿನಗಳಿಂದ ಈ ಒಂದು ವಿಚಾರವಾಗಿ ಸಂಕ್ಷಿಪ್ತವಾದ ಮಾಹಿತಿಯನ್ನು ಸಂಗ್ರಹ ಮಾಡಿದ ನಂತರ ಈ ವ್ಯಕ್ತಿಗಳು ಇಲ್ಲಿ ಕಳೆದ 3-4 ತಿಂಗಳಿಂದ ವಾಸ ಇದ್ದಾರೆ ಅಂತ ಗೊತ್ತಾಗುತ್ತೆ. ಜೊತೆಗೆ ಖುದ್ದು ಒಪ್ಕೊಂಡಿದ್ದಾರೆ, ಹೌದು ನಾವು ಅನಧಿಕೃತವಾಗಿ ಬಾಂಗ್ಲಾದೇಶದಿಂದ ಹಣವನ್ನ ಕೊಟ್ಟು ತಲೆಗೆ 25,000 ರೂಪಾಯಿ ಹಣವನ್ನ ಕೊಟ್ಟು ಬಂದಿದ್ದೇವೆ ಅಂತ ತಿಳಿಸಿದ್ದಾರೆ. ಅಲ್ಲಿಗೆ ಗಮನಿಸಬೇಕಾದಂತ ಒಂದು ಪ್ರಮುಖ ಅಂಶ ಅಂದ್ರೆ ಇಲ್ಲಿ ಯಾವುದೇ ಕಾರಣಕ್ಕೂ ಇವರು ಮತ್ತೊಂದು ಜಾಗಕ್ಕೆ ಹೋಗಬಾರ್ದು ಅಥವಾ ಅನಧಿಕೃತವಾಗಿ ಎಲ್ಲಿಯೂ ಓಡಿ ಹೋಗಬಾರ್ದು ಅಂತ ಪೊಲೀಸರು ಪಾಯಿಂಟ್ ಅನ್ನ ಹಾಕಿದ್ರು. ಇದಾದ ನಂತರ ಈ ಸದ್ಯದ ಮಟ್ಟಿಗೆ ಒಂದು ಖಾಸಗಿ ಬಸ್ನಲ್ಲಿ ಇವರನ್ನ ಕರೆದುಕೊಂಡು ಸ್ಟೇಷನ್ಗೆ ಹೋಗುವಂತ ವ್ಯವಸ್ಥೆಯನ್ನ ಸದ್ಯದ ಮಟ್ಟಿಗೆ ಮಾಡಲಾಗಿದೆ. ಅಲ್ಲಿಂದ ಶಾಂತಿನಗರದ FRRO ಕಚೇರಿಗೆ ಹಸ್ತಾಂತರ ಮಾಡುವ ಕೆಲಸವನ್ನ ಕಗ್ಲಿಪುರ ಪೊಲೀಸರು ಮಾಡ್ತಿರುವಂತದ್ದು. ಖಂಡಿತವಾಗಿಯೂ ಇದು ಕೇವಲ ಕಗ್ಲಿಪುರ ಒಂದು ಜಾಗದಲ್ಲಿ ಮಾತ್ರ ಅಲ್ಲ, ಬೆಂಗಳೂರಿನ ಬಹುತೇಕ ಭಾಗದಲ್ಲಿ ಈ ರೀತಿ ಬಾಂಗ್ಲಾದೇಶದಿಂದ ಅಕ್ರಮವಾಗಿ ವಲಸೆ ಬಂದಿರುವಂತಹ ಸಾವಿರಾರು ಜನರು ಇದ್ದಾರೆ ಅನ್ನೋದನ್ನ ಗಮನ ಹರಿಸಬೇಕಾಗಿದೆ. ಕ್ಯಾಮರಾ ಪರ್ಸನ್ ಚಿರು ಜೊತೆ ಅಭಿಷೇಕ್ ಬಿವಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಅಭಿಷೇಕ್ ನಿನ್ನೆ ಸ್ಪಾಟ್ಗೆ ಹೋಗಿ ಡೇರಿಂಗ್ ರಿಪೋರ್ಟಿಂಗ್ ಅನ್ನ ಮಾಡಿದ್ದಾರೆ. ಬಾಂಗ್ಲಾದೇಶಿಗರನ್ನ ನೀವು ಬಾಂಗ್ಲಾದೇಶಿಗರು ಅಂತೇಳಿ ಪ್ರಶ್ನೆ ಮಾಡಿದ್ದು ಇದೇ ನಮ್ಮ ಪ್ರತಿನಿಧಿ ಅಭಿಷೇಕ್. ಅಭಿಷೇಕ್, ನಿನ್ನೆ ಹೋದ್ರಿ, ಅಲ್ಲಿ ಬಾಂಗ್ಲಾದೇಶಿಗರು ಗೊತ್ತಾಗುತ್ತೆ, ರಿಪೋರ್ಟ್ ಮಾಡ್ತೀರಿ. ಇವತ್ತು ಆನ್ ಏರ್ ಆಗುತ್ತೆ, ತಕ್ಷಣ ಅಲರ್ಟ್ ಆಗುತ್ತೆ. ಗವರ್ಮೆಂಟ್, ಪೊಲೀಸ್ ಇಲಾಖೆ ಎಲ್ಲರನ್ನು ಕೂಡ ವಶಕ್ಕೆ ತಗೊಂಡಿದ್ದಾರೆ. ಇದು ರಿಪಬ್ಲಿಕ್ ಕನ್ನಡದ ಸೂಪರ್ ಫಾಸ್ಟ್ ಇಂಪ್ಯಾಕ್ಟ್. ನಿಮ್ಮ ವರದಿಗೆ ಸಿಕ್ಕಂತಹ ಫಲಶ್ರುತಿ. ಈಗ ಅವರನ್ನೆಲ್ಲರನ್ನು ಕೂಡ ವಶಕ್ಕೆ ತಗೊಂಡಿದ್ದಾರೆ. ವಾಟ್ ನೆಕ್ಸ್ಟ್? ಮುಂದೆ ಏನಾಗುತ್ತೆ? ನಾಗೇಂದ್ರ ಬಾಬು, ಒಂದು ಅಂಶ ಖಂಡಿತವಾಗಿಯೂ ನೀವು ಹೇಳಿದಂತೆ ಮಾನವೀಯತೆ ವಿಚಾರ ಎಲ್ರಿಗೂ ಕೂಡ
ಕರುಣೆ ಉಕ್ಸುತ್ತೆ. ಯಾಕಂದ್ರೆ ಈ ಬಸ್ ನಲ್ಲಿ ಇರುವಂತ 4 ಮಹಿಳೆಯರ ಕೈಗಳಲ್ಲಿ ಇರುವಂತ ಸಣ್ಣ ಕೂಸುಗಳು, ಅಂದ್ರೆ ಹಾಲು ಕುಡಿಯುವಂತ ಕೂಸುಗಳು ಕೂಡ ಈ ಬಸ್ ನಲ್ಲಿದೆ. ಅವರ ವಿರುದ್ಧ ನಾವು ಈ ಸಮರ ಮಾಡ್ತಿರೋಂತದ್ದಲ್ಲ. ಅವರ ಮಕ್ಕಳಿಗೆ ನಾವು ಹಾಳು ಮಾಡಬೇಕು ಅಥವಾ ಈ ಮಹಿಳೆಯರೇನು ಹಾಳಾಗಬೇಕು ಅಥವಾ ಅವರಿಗೆ ಜೈಲಿಗೆ ಕಳಿಸಬೇಕು ಅನ್ನೋ ಉದ್ದೇಶ ಯಾರಿಗೂ ಕೂಡ ಇಲ್ಲ. ಆದ್ರೆ ಒಂದಂತೂ ಖಂಡಿತವಾಗಿ ಅವರು ಒಪ್ಕೊಂಡಿರುವಂತ ವಿಚಾರ, ನಾವು ಅಕ್ರಮವಾಗಿ ಬಂದಿದ್ದೇವೆ ಅಂತ ಹೇಳೋದಕ್ಕೆ ಒಂದು ಪುರಾವೆಯನ್ನ ಖುದ್ದು ಇಲ್ಲಿರುವಂತಹ ಮಹಿಳೆಯರ ಕೊಟ್ಟಿರುವಂತದ್ದು. ನಾವು ಹುಟ್ಟಿ ಬೆಳೆದಂತ ದೇಶದಲ್ಲಿ ನಮಗೆ ನೆಮ್ಮದಿ ಇರಲಿಲ್ಲ. ನಾವು ಮಯನ್ಮಾರ್ನಿಂದ ಬಂದ್ವಿ ಅಂತ ಕೆಲವರು ಹೇಳ್ತಾರೆ, ನಾವು ಬಾಂಗ್ಲಾದೇಶದಿಂದ ಬಂದ್ವಿ ಅಂತ ಕೆಲವರು ಹೇಳ್ತಾರೆ. ಮಯನ್ಮಾರ್ನಿಂದ ಭಾರತಕ್ಕೆ ಬಂದಿದ್ರು ಕೂಡ ಇವರು ಕಾಲುದಾರಿಯಲ್ಲಿ ಬಂದಿದ್ದಾರೆ, ಬಸ್ಗಳಲ್ಲಿ ಟ್ರೈನ್ಗಳಲ್ಲಿ ಬಂದಿದ್ದಾರೆ, ಯಾವುದೇ ವೀಸಾನ ಪಡೆದಿಲ್ಲ, ಯಾವುದೇ ಪಾಸ್ಪೋರ್ಟ್ ಹೊಂದಿಲ್ಲ. ಬಾಂಗ್ಲಾದೇಶದಿಂದ ಬಂದಿರುವಂತವರು ಹೇಳುವಂತದ್ದು, ಮಯನ್ಮಾರ್ನಲ್ಲಿ ಕೆಲ ತಿಂಗಳ ಕಾಲ ವಾಸ ಇದ್ವಿ, ಅಲ್ಲಿಂದ 1.5 ತಿಂಗಳ ಕಾಲ ಕಾಡಿನಲ್ಲಿ ನಡ್ಕೊಂಡ್ ಬಂದ್ವಿ, ಅಲ್ಲಿಂದ ಬಾಂಗ್ಲಾದೇಶ ತಲುಪಿದ್ವಿ, ಬಾಂಗ್ಲಾದೇಶದಿಂದ ಟ್ರೈನ್ ಮುಖಾಂತರ ದೆಹಲಿ, ಕೋಲ್ಕತ್ತಾ ಹಾಗೂ ಜಮ್ಮು ಈ 3 ಭಾಗಗಳಿಗೆ ನಾವು ಡಿವಿಯೇಟ್ ಆದ್ವಿ. ಅದಾದ ನಂತರ ಕೆಲಸ ಹಾಗೂ ಭಾಷೆ ಕಲ್ತ್ಕೊಳ್ಳೋದಕ್ಕೆ ನಮಗೆ ಜಮ್ಮುವಿನಲ್ಲಿ 1-2 ರಿಂದ 3 ತಿಂಗಳಿದ್ವಿ. ಅದಾದ ನಂತರ ಬೆಂಗಳೂರಿಗೆ ಕರೆತರಲಾಯಿತು. ಅಲ್ಲಿಂದ ನಮ್ಮನ್ನ ನೇರವಾಗಿ ಇಲ್ಲಿಗೆ ಕರೆದುಕೊಂಡು ಬಂದ್ರು. ಇಲ್ಲಿ ನಾವು ಈ ಸದ್ದ ಮಟ್ಟಿಗೆ ಎಲ್ಲಿ ಉಳಿಬೇಕು ಅನ್ನೋ ವಿಚಾರವನ್ನು ಕೂಡ ಆ ಏಜೆಂಟೇ ನಮಗೆ ತೋರಿಸಿಕೊಟ್ಟಿರೋದು ಅಂತ ತಿಳಿಸ್ಕೊಟ್ಟಿದ್ದಾರೆ. ಇವಿಷ್ಟು ಒಂದ್ ಕಡೆ ಆಯ್ತು. ಅಂದ್ರೆ ಮತ್ತೊಂದು ಕಡೆ ಗಮನಿಸಬೇಕಾದ ಅಂಶ ಏನು ಅಂದ್ರೆ, ಇವರ ಬಳಿ ಈ ಒಂದು ವೇಳೆ ಯಾವುದಾದರೂ ರೆಫ್ಯೂಜಿ ಅನ್ನೋ ಒಂದು ಐಡಿ ಕಾರ್ಡ್ ಇತ್ತು ಅಂದ್ರೆ ಅವರನ್ನ FRR ಕಚೇರಿಗೆ ರವಾನೆ ಮಾಡಿದ ನಂತರ ಅಲ್ಲಿ ಇವರ ದಾಖಲಾತಿಗಳನ್ನ ಪರಿಶೀಲನೆ ಮಾಡಲಾಗುತ್ತೆ. ಆ ದಾಖಲಾತಿ ಸತ್ಯಕ್ಕೆ ಸನಿಹವಾಗಿದೆ ಅಂದ್ರೆ, ಆ ದಾಖಲಾತಿ ಒರಿಜಿನಲ್ ಆಗಿದ್ರೆ ಮಾತ್ರ ಅವರಿಗೆ ಯಾವ ಸ್ಕೀಮ್ ನಲ್ಲಿ ಇಲ್ಲಿ ಉಳಿಯೋದಕ್ಕೆ ಅವಕಾಶವನ್ನ ಮಾಡಿಕೊಡ್ಬೇಕು ಅಂತ FRR ರಾಜ್ಯ ಸರ್ಕಾರದ ಜೊತೆಗೆ ಮಾತನಾಡುತ್ತೆ. ಒಂದು ವೇಳೆ ಇವರು ರೆಫ್ಯೂಜಿ ಕಾರ್ಡ್ ಅನ್ನ ಹೊಂದಿಲ್ಲದೆ ಇದೆ, ಅಕ್ರಮವಾಗಿ ಬಂದಿರೋದಕ್ಕೆ ಸಾಕಷ್ಟು ಪುರಾವೆಗಳು FRR ಅಧಿಕಾರಿಗಳಿಗೆ ಸಿಕ್ತು ಅನ್ನುವಂತ ಸಂದರ್ಭದಲ್ಲಿ ಇವರ ಕ್ರಿಮಿನಲ್ ಬ್ಯಾಕ್ ಗ್ರೌಂಡ್ ಅನ್ನು ಚೆಕ್ ಮಾಡಲಾಗುತ್ತೆ. ಒಂದು ವೇಳೆ ಇವರಿಗೆ ಕ್ರಿಮಿನಲ್ ಬ್ಯಾಕ್ ಗ್ರೌಂಡ್ ಇದೆ ಅಥವಾ ಇವರು ದೇಶಕ್ಕೆ ಮಾರಕ ಅನ್ನಿಸ್ತು ಅಂದ್ರೆ ಇವರನ್ನ ಡಿಪೋರ್ಟ್ ಮಾಡುವಂತ ಕೆಲಸವನ್ನ ರಾಜ್ಯ ಸರ್ಕಾರ ಮಾಡುತ್ತೆ. ಕೇಂದ್ರದ ಗೃಹ ಇಲಾಖೆಯ ಗಮನಕ್ಕೆ ತಂದ ನಂತರ, ಅಲ್ಲಿನ ಸರ್ಕಾರಕ್ಕೆ ಗಮನ ತಂದ ನಂತರ ಇವರನ್ನ ಡಿಪೋರ್ಟ್ ಮಾಡಲಾಗುತ್ತೆ. ಇಲ್ಲಿಗೆ ಪಾಯಿಂಟ್ ನಾಗೇಂದ್ರ ಬಾಬು, ಕೇವಲ ಇವರ ತಪ್ಪು ಅಂತ ಯಾರು ಹೇಳ್ತಿಲ್ಲ. ಇವರನ್ನ ವ್ಯವಸ್ಥಿತವಾಗಿ ಕರೆದುಕೊಂಡು ಬಂದಂತ ಏಜೆಂಟ್ ಯಾರು, ಆ ಏಜೆಂಟ್ಗೆ ಬೆಂಗಳೂರಿಗೆ ಏನು ಸಂಬಂಧ, ಈ ಒಂದು ಜಾಗವನ್ನ ಹುಡುಕಿ ಕೊಟ್ಟವರು ಯಾರು, ಅವರು ವಾಸ್ತವ ಇದ್ದಂತ ಜಾಗದ ಮಾಲೀಕನಿಗೂ ಆ ಏಜೆಂಟ್ಗೂ ಇರುವಂತ ಸಂಬಂಧ ಏನು, ಇಲ್ಲಿರುವಂತ ಪೊಲೀಸ್ ಇಲಾಖೆಗೆ ಈ ವಿಚಾರ ಗೊತ್ತಿರಲಿಲ್ವಾ, ಶಾಸಕರಿಗೆ ಗೊತ್ತಿರಲಿಲ್ವಾ, ಸಂಸದರಿಗೆ ಗೊತ್ತಿರಲಿಲ್ವಾ, ಪಂಚಾಯಿತಿಗೆ ಗೊತ್ತಿರಲಿಲ್ವಾ, ಅಧಿಕಾರಿಗಳಿಗೆ ಗೊತ್ತಿರಲಿಲ್ವಾ, ಇಂಟೆಲಿಜೆನ್ಸ್ ಪೊಲೀಸರು ಏನ್ ಮಾಡ್ತಿದ್ರು, ಇಷ್ಟು ಪ್ರಶ್ನೆಗಳಿಗೆ ಗೃಹ ಇಲಾಖೆ ಉತ್ತರ ನೀಡಬೇಕಾಗುವಂತದ್ದು ಒಂದು ಅಂಶ ಆಗುತ್ತೆ. ಮೈಸೂರಿನಲ್ಲಿ ಸಿಲಿಂಡರ್ ಬ್ಲಾಸ್ಟ್ ಆಯಿತು, ದೆಹಲಿಯಲ್ಲಿ ಕಾರ್ ಬ್ಲಾಸ್ಟ್ ಆಯಿತು, ಇಂತಹ ವಿಚಾರಗಳು ಪದೇ ಪದೇ ನಡೀತಾ ಇದ್ದಂತಹ ಸಂದರ್ಭದಲ್ಲಿ ಯಾವುದೇ ಧರ್ಮದ ವಿಚಾರ ಮಾತನಾಡ್ತಿಲ್ಲ, ಯಾವುದೇ ಜಾತಿಯ ವಿಚಾರ ಮಾತನಾಡ್ತಿಲ್ಲ. ಇಲ್ಲಿ ಸ್ಟೇಟ್ ಸೇಫ್ಟಿ ಆಗಿರ್ಬೋದು ಅಥವಾ ನ್ಯಾಷನಲ್ ಸೇಫ್ಟಿ ಅಂತ ಬಂದಾಗ ಸೇಫ್ಟಿಗೆ ಬೇಕಾದಂತಹ ಕ್ರಮವನ್ನ ಸರ್ಕಾರ ವಹಿಸೋದಕ್ಕೆ ಏನು ಸಮಸ್ಯೆ ಆಗಿದೆ ಅನ್ನುವಂಥದ್ದು ಸರ್ಕಾರ ಕಳೆದ ಅನೇಕ ಬಾರಿ ಹೇಳಿರುವಂತದ್ದು, ನಮ್ಮ ರಾಜ್ಯದಲ್ಲಿ ಯಾವುದೇ ಅಕ್ರಮ ವಲಸಿಗರಿಲ್ಲ ಅಂತ. ಹಾಗಾದ್ರೆ ಈ ಒಂದು ನಾವು ತೋರಿಸಿರುವಂತಹ ವಿಡಿಯೋದಲ್ಲಿ ಮಹಿಳೆ ಹೇಳಿರುವಂತದ್ದು ಸುಳ್ಳ? ಖುದ್ದು ಮಹಿಳೆ ಒಪ್ಕೊಳ್ತಾಳೆ, ನನಗೆ ಈಗ 4 ಜನ ಮಕ್ಕಳಿದ್ದಾರೆ, ಹೊಟ್ಟೆಯಲ್ಲಿ ಮತ್ತೊಂದು ಕೂಸಿದೆ, ನಾವು ಅಕ್ರಮವಾಗಿ ಬಾಂಗ್ಲಾದಿಂದ ಬಂದಿದ್ದೇವೆ, ತಲೆಗೆ 25,000 ರೂಪಾಯಿಯನ್ನ ಕೊಟ್ಟಿದ್ದೇವೆ, ನಮ್ಮ ಇಡೀ ಕುಟುಂಬಕ್ಕೆ 80,000 ರೂಪಾಯಿಯನ್ನ ಕೊಟ್ಟಿದ್ದೇವೆ, ಅಲ್ಲಿಗೆ ಡಿಸ್ಕೌಂಟೆಡ್ ರೇಟ್ ಅನ್ನ ಕೊಟ್ಟು ಬಂದಿದ್ದೇವೆ, ಕಾಲ್ದಾರಿಯಲ್ಲಿ ಬಂದಿದ್ದೇವೆ, ನಡ್ಕೊಂಡು ಬಂದಿದ್ದೇವೆ ಅಂತ ಹೇಳ್ತಾರೆ. ಇಲ್ಲಿರುವಂತಹ ಮಹಿಳೆಯರು ಮಕ್ಕಳನ್ನ ಹೊತ್ಕೊಂಡು ಏನೀಗ ಠಾಣೆ ಒಳಗಡೆ ಹೋಗ್ತಿದ್ದಾರೆ. ಈ ಅಷ್ಟೂ ಜನ ಮಹಿಳೆಯರು ಅವರ ಕುಟುಂಬಸ್ಥರೊಡನೆ ಬಾಂಗ್ಲಾದೇಶದಿಂದ ಅಕ್ರಮವಾಗಿ ನುಸುಳಿರೋದಕ್ಕೆ ಬಾಯಿ ಬಿಟ್ಟು ಅವರೇ ಒಪ್ಕೊಂಡಿದ್ದಾರೆ. ಒಬ್ಬರ ಬಳಿ ಮಾತ್ರ ಒಂದು ಕುಟುಂಬದ ಬಳಿ ಮಾತ್ರ ರೆಫ್ಯೂಜಿ ಕಾರ್ಡ್ ಇರುವಂತದ್ದು. ಆ ರೆಫ್ಯೂಜಿ ಕಾರ್ಡಿನ ಆಧಾರದಲ್ಲಿ ನಾವು ನೋಡಬೇಕು ಅಂದ್ರೆ ಮಯನ್ಮಾರ್ನಿಂದ ಬಂದಿದ್ದೇವೆ ಅಂತ ತೋರಿಸುವಂತ ದಾಖಲೆ ಆಗಿರುವಂತದ್ದು. ಇವರು ಮಾಡ್ತಿದ್ದಂತ ಕೆಲಸ ಏನು, ಪುರುಷರು ಮನೆಯಲ್ಲಿ ಪೇಪರ್ ಅನ್ನ ಆಯುವಂತದ್ದು, ಪ್ಲಾಸ್ಟಿಕ್ ಅನ್ನ ಆಯುವಂತದ್ದು, ಇದರಿಂದ ಜೀವನ ಕಟ್ಕೊಂಡಿದ್ರು. ಆಟೋಗಳಲ್ಲಿ ಪ್ರತಿದಿನ ಓಡಾಡ್ತಿದ್ರು. ಆಟೋಗಳಿಗೆ ಯಾವುದೇ ದಾಖಲಾತಿ ಇಲ್ಲ, ಇವರ ಬಳಿ ಆಧಾರ್ ಪ್ಯಾನ್ ಕಾರ್ಡ್ ಯಾವುದು ಕೂಡ ಇಲ್ಲ. ಹೀಗಿದ್ರೂ ಕೂಡ DL ಇಲ್ಲದೆ ಆಟೋವನ್ನ ಓಡಿಸ್ತಾರೆ, ಚಿಂದಿಯನ್ನ ಆಯ್ತಾರೆ, ಅದಾದ ನಂತರ ಜೀವನವನ್ನ ಕಟ್ಕೊಳ್ತಾರೆ. ಟ್ರಾಫಿಕ್ ಪೊಲೀಸರು ಏನ್ ಮಾಡ್ತಿದ್ರು, ಎನ್ಫೋರ್ಸ್ಮೆಂಟ್ ಅಧಿಕಾರಿಗಳು, ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಅವರು ಏನ್ ಮಾಡ್ತಿದ್ರು ಅನ್ನೋ ಪ್ರಶ್ನೆ ಕೂಡ ಮೂಡುತ್ತೆ. ಇವಿಷ್ಟನ್ನ ಕೂಡ ನಾವು ಗಮನಿಸೋದಕ್ಕೆ ಒಂದು ಪಕ್ಕಕ್ಕಿಟ್ರೆ, ಮುಖ್ಯ ರಸ್ತೆಯಲ್ಲೇ ಮನೆ ಕಟ್ಕೊಂಡಿದ್ರೆ ಯಾರು ಕೇಳ್ತಿರ್ಲಿಲ್ಲ. ಆದ್ರೆ ನಾಗೇಂದ್ರ ಬಾಬು, ನಾವು ಕಗ್ಲಿಪುರ ಪೊಲೀಸ್ ಠಾಣೆಯಿಂದ ಕೇವಲ
10ರಿಂದ 20 ಮೀಟರ್ಗೆ ಮೇನ್ ರೋಡ್ ಇರುವಂತದ್ದು. ಈ ಮೇನ್ ರೋಡ್ ನ ಬಲಭಾಗಕ್ಕೆ ಸುಮಾರು 2 ಕಿಲೋಮೀಟರ್ ಒಳಗಡೆ ಹೋಗಬೇಕಾಗತ್ತೆ. ಆ ಒಳಗಡೆ ಹೋಗಿರುವಂತ ಒಂದು ಯಾವ್ದೋ ತೋಟದ ಮನೆಯಲ್ಲಿ ಇವರು ಶೀಟ್ ಮನೆ ಹಾಕೊಂಡಿರ್ತಾರೆ ಅಂದಾಗ ನಾವು ಕ್ಯಾಮೆರಾ ತಗೊಂಡು ಹೋಗ್ತೀವಿ ಅಂದಾಗ ಓಡಿ ಹೋಗುವಂತ ಪ್ರಯತ್ನವನ್ನ ಮಾಡ್ತಾರೆ. ಅಲ್ಲಿಗೆ ಖಂಡಿತವಾಗಿಯೂ ಅವ್ರಿಗೂ ಗೊತ್ತಿದೆ, ಅವರು ಅಕ್ರಮವಾಗಿ ವಾಸ ಮಾಡ್ತಿದ್ದಾರೆ, ಇಲ್ಲಿ ಅಕ್ರಮವಾಗಿ ವಾಸ ಮಾಡ್ತಿರೋದು ಜನರಿಗೂ ಗೊತ್ತಾಗಿದೆ. ಈ ಕಾರಣದಿಂದಾನೇ ಓಡ್ ಹೋಗಬೇಕು ಅಂತ ಓಡೋಗಿರುವಂತದ್ದು. ಇದಾದ ನಂತರ ಯಾವಾಗ ರಿಪಬ್ಲಿಕ್ ವರದಿಯನ್ನ ಮಾಡುತ್ತೆ, ಅದಾದ ನಂತರ ಪೊಲೀಸರ ಗಮನಕ್ಕೆ ಬರುತ್ತೆ. ಸ್ಥಳೀಯ ಪೊಲೀಸ್ ನಾಯಕರ ಅಂದ್ರೆ ಪೊಲೀಸ್ ಹಿರಿಯ ಅಧಿಕಾರಿಗಳ ನೇತೃತ್ವದಲ್ಲಿ ಅಷ್ಟೂ ಜನರನ್ನೊಂದು ಖಾಸಗಿ ಬಸ್ನಲ್ಲಿ ವಶಕ್ಕೆ ಪಡೆಯಲಾಗುತ್ತೆ. ಅದಾದ ನಂತರ ಈಗ ಸದ್ಯದ ಮಟ್ಟಿಗೆ ಮಹಿಳೆಯರನ್ನ ಮಕ್ಕಳನ್ನ ಬಸ್ನಲ್ಲಿ ಇರಿಸಲಾಗಿದೆ, ಪುರುಷರನ್ನ ಸ್ಟೇಷನ್ ಒಳಗಡೆ ಇರಿಸಲಾಗಿದೆ. ಏನೇನು ಕೆಲವೇ ನಿಮಿಷಗಳು ಅಥವಾ ಗಂಟೆಗಳ ಒಳಗಡೆ ಏನೇನು ಪ್ರೊಸೀಜರ್ ಸ್ಟೇಷನ್ ಹ್ಯಾಂಡ್ ಓವರ್ ಮಾಡೋದಕ್ಕೆ ಬೇಕಾಗಿದೆ ಆ ಒಂದು ಡಾಕ್ಯುಮೆಂಟೇಶನ್ ಪ್ರೋಸೆಸ್ ಈಗ ಕಗ್ಲಿಪುರ ಪೊಲೀಸ್ ಠಾಣೆ ಒಳಗಡೆ ಅವರ ಇನ್ಸ್ಪೆಕ್ಟರ್ ನೇತೃತ್ವದಲ್ಲಿ ನಡೀತಾ ಇರೋದು. ಕೆಲವೇ ನಿಮಿಷಗಳಲ್ಲಿ ಇವರನ್ನ ನೇರವಾಗಿ ಇಲ್ಲಿಂದ ಶಾಂತಿನಗರದಲ್ಲಿರುವ FRR ಕಚೇರಿಗೆ ಕರೆದೊಯ್ಯಲಾಗುತ್ತೆ. ಅಲ್ಲಿ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಆದ ನಂತರ ಒಂದು ವೇಳೆ ಏನಾದರೂ ಇವ್ರ ಬಳಿ ಅಧಿಕೃತ ದಾಖಲೆಗಳು ಇದ್ದಿದ್ದೇ ಆದ್ರೆ ಮಾನವೀಯತೆ ಆಧಾರದ ಮೇಲೆಗೆ ಇವರನ್ನ ರಾಜ್ಯದಲ್ಲಿ ಇರೋದಕ್ಕೆ ಅವಕಾಶವನ್ನ ಕೊಡಬೇಕಾ ಕೊಡಬಾರ್ದಾ ಅನ್ನೋದು FRR ಡಿಸೈಡ್ ಮಾಡುತ್ತೆ. ಒಂದ್ ವೇಳೆ ಇವರು ಇಲ್ಲ ಇಲ್ಲಿ ಇರೋದಕ್ಕೆ ಅಗತ್ಯತೆ ಇಲ್ಲ ಅಥವಾ ಅರ್ಹತೆ ಇಲ್ಲ ಅನ್ನೋದಾಯ್ತು ಅಂದ್ರೆ ಬಾಂಗ್ಲಾದೇಶಕ್ಕೆ ವಾಪಸ್ ಇವರನ್ನ ಡಿಪೋರ್ಟ್ ಮಾಡುವಂತ ಕೆಲಸವನ್ನ ಸರ್ಕಾರ ಮಾಡುತ್ತೆ. ಖಂಡಿತವಾಗಿಯೂ ಇದು ಗೃಹ ಇಲಾಖೆಯ ಫೇಲ್ಯೂರ್ ಅನ್ನೋದ್ರ ಜೊತೆಗೆ ಪೊಲೀಸರ ಫೇಲ್ಯೂರ್ ಅನ್ನೋದ್ರ ಜೊತೆಗೆ ಇಲ್ಲಿ ಇರುವಂತ ಏಜೆಂಟ್ಗಳು ಎಷ್ಟರ ಮಟ್ಟಿಗೆ ಸ್ಟ್ರಾಂಗ್ ಆಗಿ ಪ್ರಭಾವ ಬೀರಿದ್ದಾರೆ ಅನ್ನೋದನ್ನು ಕೂಡ ಗಮನಿಸಬೇಕಾಗುತ್ತೆ. ಇದರಿಂದ ಕೇವಲ ಒಬ್ಬ ಏಜೆಂಟ್ ಮಾತ್ರ ಅಲ್ಲ, ಆತನ ಹಿಂದೆ ಒಂದಿಷ್ಟು ಜನನಾಯಕರು ಕೂಡ ಇದ್ದಾರೆ. ಅವರಷ್ಟೂ ಹೆಸರುಗಳು ಬಹಿರಂಗವಾದಾಗ ಮಾತ್ರ ಈ ಅಕ್ರಮ ನುಸುಳುಕೋರರು ಭಾರತಕ್ಕೆ ಬರುವಂತದನ್ನ ತಪ್ಪಿಸಬಹುದಾಗಿದೆ. ನಾಗೇಂದ್ರ ಬಾಬು, ಓಕೆ, ಥ್ಯಾಂಕ್ ಯು ಅಭಿಷೇಕ್ ನಿಮ್ಮೆಲ್ಲ ಮಾಹಿತಿಗಾಗಿ.